ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿಯನ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಗೃಹಲಕ್ಷ್ಮಿ ಹೊಸ ಯೋಜನೆ ಏನಿದೆ, ಮಹಿಳೆಯರಿಗೆ ಇಲ್ಲಿದೆ ಬಿಗ್ ಶಾಕ್. 2000 ಯಾರಿಗೆಲ್ಲ ಕತ್ರಿ ಬಿದ್ದಿದೆ ನೋಡೋಣ ಬನ್ನಿ. ಇಲ್ಲಿದೆ ಒಳ್ಳೆಯ ಮಾಹಿತಿ. ಲೇಡೀಸ್ ಯಾರೂ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ, ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯಾಕೆ 2000 ದುಡ್ಡು ಬರ್ತಾ ಇಲ್ಲ, ಏನಾಗಿದೆ ಪ್ರಾಬ್ಲಮ್, ಇಲ್ಲಿದೆ ನೋಡೋಣ ಬನ್ನಿ. ಲೋಕಸಭಾ ಚುನಾವಣೆ ಆದ ನಂತರ ದುಡ್ಡು ಯಾಕೆ ನಿಂತೋಗಿದೆ, ಚುನಾವಣೆವರೆಗೂ ಮಾತ್ರ ದುಡ್ಡು ಕೊಟ್ರಾ, ಎಲ್ಲದಕ್ಕೂ ಉತ್ತರ ಇಲ್ಲಿದೆ. ರಾತ್ರೋರಾತ್ರಿ ಹೊಸ ರೂಲ್ಸ್ ಜಾರಿಗೊಳಿಸಿ ಬಿಗ್ ಶಾಕ್ ನೀಡಿದೆ ಸರ್ಕಾರ. ಏನಾಗಿದೆ ಅಂತಂದರೆ, 2 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರದೇ ಇರೋ ಎಲ್ಲ ಮಹಿಳೆಯರಿಗೆ ರಾಜ್ಯದ ಮುಖ್ಯಮಂತ್ರಿಯವರು ಒಂದು ಮಹತ್ವವಾದ ಘೋಷಣೆಯನ್ನು ನೀಡಿದ್ದಾರೆ. ರಾಜ್ಯದ ಎಲ್ಲ ಮಹಿಳೆಯರಿಗೆ 2 ತಿಂಗಳಿಂದ ಯಾರಿಗೂ ಹಣ ಬಂದಿಲ್ಲ. ಯಾಕೆ ಬಂದಿಲ್ಲ, ಸರ್ಕಾರದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಿದೆ, ಇಲ್ಲಿದೆ ಕಂಪ್ಲೀಟ್ ಇನ್ಫಾರ್ಮೇಷನ್. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಸೂಪರ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಹಣ ಬರುತ್ತೋ ಇಲ್ವೋ ಅನ್ನೋ ಆತಂಕಕ್ಕೆ ಸರ್ಕಾರ ತೆರೆ ಎಳೆದಿದೆ. ಸ್ಪಷ್ಟನೆಯನ್ನು ನೀಡಿದ್ದಾರೆ. ಯಾರಿಗೆಲ್ಲ ದುಡ್ಡು ಬರುತ್ತೆ, ಯಾರಿಗೆಲ್ಲ 2000 ಕತ್ರಿ ಬಿದ್ದಿದೆ, ಒಟ್ಟು ಇಲ್ಲಿವರೆಗೆ 10 ಕಂತು ಹಣನ ತಲುಪಿಸಿದ್ದಾರೆ ಮಹಿಳೆಯರಿಗೆ. 11 ಮತ್ತು 12ನೇ ತಿಂಗಳಿನ ಕಂತಿನ ಹಣ ತಲುಪಿಲ್ಲ. ಯಾಕೆ ತಲುಪಿಲ್ಲ, ಏನು ಹೊಸ ಬದಲಾವಣೆ ಆಗಿದೆ ನೋಡೋಣ ಬನ್ನಿ. ಶಕ್ತಿ ಯೋಜನೆ ಅಡಿ ಸರ್ಕಾರ ಬಸ್ ಉಚಿತ ಪ್ರಯಾಣ ಎಲ್ಲ ಮಹಿಳೆಯರು ಪಡ್ಕೊಂಡಿದ್ದಾರೆ. ಫ್ರೀ ಬಸ್, ಆಧಾರ್ ಕಾರ್ಡನ್ನು ತೋರಿಸಿ ನಾವು ಫ್ರೀ ಬಸ್ ಯೋಜನೆಯನ್ನು ಕೂಡ ಪಡ್ಕೊಂಡಿದ್ದೀವಿ. ಎಲ್ಲೋದ್ರೂ ನಾವು ಫ್ರೀಯಾಗಿ ಓಡಾಡ್ಬೋದು. ಅದರ ಜೊತೆಗೆ ಗೃಹ ಜ್ಯೋತಿ ಅಡಿ ಉಚಿತ ವಿದ್ಯುತ್, ಮನೆಯಲ್ಲಿ 0 ಕರೆಂಟ್ ಬಿಲ್, ಉಚಿತ ವಿದ್ಯುತ್ತನ್ನು ಕೂಡ ಪಡ್ಕೊಂಡಿದ್ದೀವಿ. ಹಾಗೆ ಅನ್ನಭಾಗ್ಯ ಮತ್ತು ಮನೆಯ ಯಜಮಾನಿಗೆ ಪ್ರತಿ ತಿಂಗಳಿಗೆ 2000 ನೀಡೋ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡ್ಕೊಂಡಿದ್ದೀವಿ. ಇದು ಪ್ರತಿಯೊಬ್ಬ ಮನೆಯಲ್ಲೂ ಇರುವಂಥ ಹೆಣ್ಣು ಮಕ್ಕಳಿಗೆ ಈ ಯೋಜನೆ ಸಿಕ್ಕಿದೆ. ಲೋಕಸಭಾ ಚುನಾವಣೆಯ ನಂತರ ಗೃಹಲಕ್ಷ್ಮಿಯ ಯೋಜನೆ 2000 ಯೋಜನೆ ಯಾರ್ಯಾರ ಖಾತೆಗೆ ಬಂದಿಲ್ಲ. ಹೀಗಾಗಿ ಮಹಿಳೆಯರು ಬ್ಯಾಂಕಿಗೆ ಪರದಾಡ್ತಾ ಇದ್ದಾರೆ. ಯಾಕೆ ಬಂದಿಲ್ಲ, ಏನಾಗಿದೆ ತೊಂದರೆ, ನಮಗೆ ಮಾತ್ರ ಬಂದಿಲ್ವಾ ಅಥವಾ ಯಾರಿಗೂ ಕೂಡ ಬಂದಿಲ್ವಾ, ಬರೀ ಎಲೆಕ್ಷನ್ವರೆಗೂ ಮಾತ್ರ ಇತ್ತ ಇದು, ಈ ರೀತಿ ಸುಮಾರು ಪ್ರಶ್ನೆಗಳೆದ್ದಿದೆ. ಹೆಣ್ಮಕ್ಳು ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ದುಡ್ಡು ಬರ್ತಾ ಇಲ್ಲ, ಇವತ್ತು ಬರುತ್ತೆ ನಾಳೆ ಬರುತ್ತೆ, ಇದೇ ಭರವಸೆಯಲ್ಲಿ ಬ್ಯಾಂಕಿಗೆ ಓಡಾಡ್ತಾ ಇದ್ದಾರೆ. ಲಕ್ಷಾಂತರ ಮಹಿಳೆಯರು ಕಾಯ್ತಾ ಇದ್ದಾರೆ. ಏನಾಗಿದೆ ಸರ್ಕಾರದಲ್ಲಿ ಒಂದು ಹೊಸ ರೂಲ್ಸ್, ಏನು ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಅಂದರೆ, ಸುಳ್ಳು ಮಾಹಿತಿಗಳನ್ನ ನೀಡಿ ನಾವು ತುಂಬ ಬಡವರು, ಕಡು ಬಡವರು, ಈ ರೀತಿ ಸುಳ್ಳು ಮಾಹಿತಿಯನ್ನು ನೀಡಿ ಯಾರೆಲ್ಲ BPL ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ ಮತ್ತು ಗೃಹಲಕ್ಷ್ಮಿ ಹಣನ ಯಾರೆಲ್ಲ ಪಡ್ಕೊತಿದ್ದಾರೆ ಅವ್ರುಗಳಿಗೆ ಇನ್ನು ಮುಂದೆ ಅಂಥ ಮಹಿಳೆಯರಿಗೆ ಹಣ ಬರೋದಿಲ್ಲ. ಗೃಹಲಕ್ಷ್ಮಿ ಹಣ ಸ್ಥಗಿತ ಮಾಡ್ತಿದ್ದಾರೆ ಸರ್ಕಾರದಿಂದ. ಇದನ್ನೇ ಫಿಲ್ಟ್ರ್ ಮಾಡ್ತಾ ಇರೋ ಕಾರಣ ಯಾರಿಗೂ ಸರಿಯಾಗಿ 2 ತಿಂಗಳಿಂದ ಹಣ ತಲುಪಿಸಿಲ್ಲ. ಇದು ಹೊಸ ಆದೇಶ ಹೊರಬಿದ್ದಿದೆ ಸರ್ಕಾರದಿಂದ. ಇನ್ನು ಮುಂದೆ ಎಲ್ಲ ಮಹಿಳೆಯರಿಗೆ ಹಣ ಸಿಗೋದಿಲ್ಲ. ಯಾಕೆ ಹಣ ಸಿಗೋದಿಲ್ಲ ಅಂತಂದರೆ, ಕಾರಣ ರಾಜ್ಯಾದ್ಯಂತ ಅನರ್ಹ BPL ಕಾರ್ಡನ್ನು ರದ್ದು ಮಾಡ್ತಿದ್ದಾರೆ. ಸರ್ಕಾರ ನಿರ್ಧಾರ ಮಾಡಿದೆ, ಯಾರೆಲ್ಲ ಅರ್ಹರಿಲ್ಲ ಗೃಹಲಕ್ಷ್ಮಿ 2000 ಯೋಜನೆ ಅಡಿಯಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅರ್ಹರಿಲ್ಲ, ಅಂಥವರನ್ನು ರದ್ದು ಮಾಡಲಿಕ್ಕೆ ಸರ್ಕಾರ ನಿರ್ಧರಿಸಿದೆ. ಇಲ್ಲಿವರೆಗೂ 4,37,23,911 ಜನರು BPL ಕಾರ್ಡ್ ಸೌಲಭ್ಯ ಪಡಿತಿದ್ದಾರೆ. ಜೊತೆಗೆ 80% ಕುಟುಂಬಗಳು BPL ಕಾರ್ಡ್ ಅಡಿ ಇದೆ. ಹಾಗೆಯೇ 1.27 ಕೋಟಿ BPL ಕುಟುಂಬಗಳಿವೆ. ಜೊತೆಗೆ ಹೊಸ ಕಾರ್ಡ್ಗಳಿಗೆ 2.95 ಲಕ್ಷ ಅರ್ಜಿ ಇನ್ನೂ ಬಾಕಿ ಇದೆ. ಗೃಹಲಕ್ಷ್ಮಿ ಕಾರ್ಡನ್ನು ಪಡೀಲಿಕ್ಕೆ ಇಷ್ಟು ಅರ್ಜಿಗಳು ಬಾಕಿ ಇದೆ. ಸೊ ಹಾಗಾಗಿ ಸರ್ಕಾರ ಇದನ್ನು ಸೀರಿಯಸ್ ಆಗಿ ಗಮನಕ್ಕೆ ತಗೊಂಡು ಯಾರ್ಯಾರ್ದೆಲ್ಲ BPL ಕಾರ್ಡನ್ನು ರದ್ದು ಮಾಡಬೇಕು, ಗೃಹಲಕ್ಷ್ಮಿ ಖಾತೆ ಅಡಿ ಯಾರಿಗೆಲ್ಲ ದುಡ್ಡು ಸೇರಬೇಕು, ಇದನ್ನು ಸೀರಿಯಸ್ ಆಗಿ ತನಿಖೆ ಮಾಡಿ ಹಣನ ತಲುಪಿಸೋವಂಥ ವ್ಯವಸ್ಥೆ ಮಾಡಿದೆ. ಆಲ್ರೆಡಿ ಇವಾಗ 11 ಮತ್ತು 12ನೇ ಕಂತು ಕೂಡ ತಲುಪ್ತಾ ಇದೆ. ನಿಮಗೂ ಕೂಡ ಎಲ್ರಿಗೂ ತಲುಪಿರ್ಬೋದು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಏಕೆ ಅಂತಂದರೆ ಗೃಹಲಕ್ಷ್ಮಿದು ಯಾಕೆ ಅಮೌಂಟ್ ಬರ್ತಾ ಇಲ್ಲ ಅಂತ ಚಿಂತೆ ಮಾಡಬಾರ್ದು. ಯಾರಿಗೆಲ್ಲ ಅದು ಅರ್ಹತೆ ಇದೆ ಅಂಥವರಿಗೆ ಖಂಡಿತ ಬರುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ.
ಈ ವಿಡಿಯೋ ಹೇಗಿತ್ತು? ನೀವು ಕೂಡ ಗೃಹಲಕ್ಷ್ಮಿದು 2,000 ಹಣನ ಪಡಿತಾ ಇದ್ದೀರಾ? ನಿಮಗೂ ಕೂಡ ಬಂದಿದೆಯಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಮಾಹಿತಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್.